ಹಾಯ್, ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ನಾವು ಫೈನಲಿ ತಿರುಪತಿಗೆ ಹೋಗಕ್ಕೆ ರೆಡಿ ಆಗಿದ್ದೀವಿ. ರೆಡಿಯಾಗಿ ಕೆಳಗಡೆ ಬಂದಿದ್ದೀನಿ. ನಾನು ಮತ್ತೆ ಚಿನ್ನು ಮತ್ತೆ ಹಸ್ಬೆಂಡ್ ಏನೋ ಸಾಮಾನು ಉಳಿದಿತ್ತು ಅಂತ ತಗೊಂಡ್ ಬರ್ತಾ ಇದ್ದಾರೆ. ಅಂಡ್ ನಾವು ಹೋಗ್ತಾ ಇರೋದು ಇದೇ ಕಾರಲ್ಲಿ, ವೈಟ್ ಮಾರುತಿ ಅಲ್ಲ, ಇದು ಬೇರೆ ಬ್ರ್ಯಾಂಡ್, ಬಟ್ ಇದು ನಮ್ಮ ಮನೆಯವ್ರ ಫ್ರೆಂಡ್ ಹೊಸ ಕಾರು. ಇದೇ ಕಾರಲ್ಲಿ ಸೇಫ್ ಆಗಿ ಹೋಗ್ಬರೋಣ ಅನ್ಕೊಂಡಿದೀವಿ. ಸೊ ರೆಡಿ ಆದ್ಮೇಲೆ ಫೈನಲ್ ಲುಕ್, ನಾನು ಹಸ್ಬೆಂಡ್ ಮತ್ತೆ ಚಿನ್ನು. ಅವನು ಇನ್ನೂ ಮಲಗಿರ್ಲಿಲ್ಲ, ಎದ್ದಿದ್ದ. ತುಂಬಾ ಖುಷಿಯಾಗಿದೆ ತಿರುಪತಿ ಹೋಗ್ತಾ ಇದೀವಿ ಅನ್ನೋ ಒಂದ್ ಕಾರಣಕ್ಕೆ. ಏನೋ ತಿರುಪತಿ ಭೇಟಿ ಆಗೋದಕ್ಕೆ ಏನೋ ಒಂಥರ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಫೈನಲಿ ಮೂವ್ ಆಗ್ತಾ ಇದೀವಿ. ಚಿನ್ನು ನೋಡಿ ನಿದ್ದೆನೇ ಇರ್ಲಿಲ್ಲ ಅವತ್ತು. ಅವನು ಹೋಗ್ತಾ ಹೋಗ್ತಾ ಅಲ್ಲಿ ಮಲಗ್ತಾ ಇದ್ದಾನೆ. ನಾವು ಮನೆ ಬಿಡೋ ಅಷ್ಟೊತ್ತಿಗೆ 10 o'clock ಏನೋ ಆಗಿತ್ತು. ಸೊ 10 o'clock ಆಗಿತ್ತು. 10 ಗಂಟೆ ಆಗಿತ್ತು. ಮನೆ ಬಿಡೋಷ್ಟೊತ್ತಿಗೆ ಊಟ ಮಾಡ್ಕೊಂಡು ಎಲ್ಲ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಿಟ್ಟಿದ್ದು. ಸೊ ನಾವು 2 ಡೇ ಮತ್ತೆ ಒನ್ ನೈಟ್ ರಜೆ ಸಿಕ್ಕಿತ್ತು, ಅದಕ್ಕೆ ಮೂವ್ ಆಗಿದ್ದೀವಿ. ಮೇ ಬಿ ಅಲ್ಲಿ ದರ್ಶನ ಎಲ್ಲ ಹೇಗಾಗತ್ತೆ ತಿರುಪತಿನಲ್ಲಿ ಅಂತ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ನಿಮ್ಗೆ. ಅಂಡ್ ಇದು ಕಂಪ್ಲೀಟ್ಲಿ ಹೆಂಗಿದೆ ಅಂದ್ರೆ ಟ್ರಾವೆಲಿಂಗ್ ಎಲ್ಲ ನಿಮ್ಗೆ ಹಾಕ್ತಾ ಇದ್ದೀನಿ. ಸೊ ನೋಡಿ, ಒಂದ್ ಸ್ವಲ್ಪ ದೂರ ಹೋದ್ಮೇಲೆ ಚಿನ್ನಕ್ ಸಖತ್ತಾಗಿ ನಿದ್ದೆ ಬಂತು. ಅವ್ನ್ ತೊಡೆ ಮೇಲೆ ಮಲ್ಗಿದ್ರೆ ತುಂಬಾ ಒಂಥರ ಟೈರ್ಡ್ ಆಗ್ತಾನೆ ಅಂತ ಕಾರಲ್ಲೇ ಈ ತರ ಸೀರೆದು ಕಟ್ಟಿದ್ದೆ. ಅದ್ರಲ್ಲಿ ತುಂಬಾ ಚೆನ್ನಾಗಿ ಮಲ್ಗಿದ ನೋಡಿ. ಒಂದ್ 4 ಅವರ್ ತುಂಬಾ ಚೆನ್ನಾಗಿ ಈ ತರ ನಿದ್ದೆ ಮಾಡ್ದ. ನೋಡಿ ಇನ್ನು ಜೋಳಗೆಲ್ಲ ಇದ್ದಾನೆ, ತುಂಬಾ ಚೆನ್ನಾಗಿ ನಿದ್ದೆ ಮಾಡಿದಾನೆ. ಅಂಡ್ ಅದಾದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಎತ್ಕೊಂಡ್ರೆ ಆಯ್ತು ಅನ್ಕೊಂಡೆ. ವೈ ಬಿಕಾಸ್ ಮಕ್ಳನ್ನ ಯಾವಾಗ್ಲೂ ನಾವು ಮೈ ಮೇಲೆ ಎತ್ಕೊಂಡಿದ್ರೆ ಅವ್ರಿಗೆ ಹಿಚ್ಕಾಡ್ದಂಗ್ ಆಗತ್ತೆ, ತುಂಬಾ ಜಾಸ್ತಿ ಪೇನ್ ಆಗತ್ತೆ ಅಂತ. ಅಂಡ್ ನೋಡಿ, ಸ್ವಲ್ಪ ದೂರ ಹೋದ್ಮೇಲೆ ಮನೆಯವರಿಗೆ ತೂಗುಡ್ಕೆ ಬಂತು. ಈಗ ನಾವು ಎಕ್ಸಾಕ್ಟ್ಲಿ ಯಾವ ಪ್ಲೇಸ್ ಅಲ್ಲಿ ಇದೀವಿ ಅಂತ ಹೇಳಕ್ ಆಗ್ತಿಲ್ಲ ನನ್ಗೆ. ಬಟ್ ಇಲ್ಲಿಂದ ಒಂದೂವರೆ ಗಂಟೆ ಇದೆ ಅಂತಂದ್ರು. ಬಟ್ ಸ್ವಲ್ಪ ನೈಟ್ ಡ್ಯೂಟಿ ಎಲ್ಲ ಮುಗಿಸಿ ನಾವು ಕಾರಿಗೆ ಹತ್ತಿರದ್ರಿಂದ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ಟಯರ್ಡ್ ಆಗಿದ್ರು. ಸೊ ಸ್ವಲ್ಪ ಪಕ್ಕಕ್ಕೆ ಹಾಕಿ ಒಂದ್ ಅರ್ಧ ಗಂಟೆ ನಿದ್ದೆ ಮಾಡ್ಬಿಟ್ಟು ಒಂದ್ ಟೀ ಕುಡ್ದು ಆಮೇಲೆ ಡ್ರೈವಿಂಗ್ ಮಾಡಿದ್ರಾಯ್ತು, ರಿಸ್ಕ್ ಯಾಕೆ ಅಂತ ಕೆಳಗಿಲ್ದಿದ್ದು. ಚಿನ್ನನ ಕಾರಲ್ಲಿ ಮಲಗಿಸಿ ನಾನು ಸ್ವಲ್ಪ ಕೆಳಗಡೆ ಹಿಡಿದಿದ್ದೆ. ಕುತ್ಕೊಂಡು ಸಾಕಾಗಿತ್ತು ಅಂತ ಮತ್ತೆ ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ವಿ ನೋಡಿ. ಆಕ್ಚುಲಿ ನಾನು ಮತ್ತೆ ಚಿನ್ನು ನಿದ್ದೆ ಮಾಡ್ಬಿಟ್ಟಿದ್ವಿ. ನಮ್ಮ ಮನೆಯವರು ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡ್ತಾನೆ ಇದ್ರು. ಬಿಡದಿಯಿಂದ ತಿರುಪತಿಗೆ ಮಿನಿಮಮ್ 5.5 hours. ಸೊ ನಾವು ಮಧ್ಯಕ್ಕೆ ಒಂದ್ ಸ್ವಲ್ಪ ರೆಸ್ಟ್ ಮಾಡಿದ್ದಕ್ಕೆ ಒಂದ್ ಅರ್ಧ ಗಂಟೆ, ಒಂದು 6 hours ಜರ್ನಿ ಆಯ್ತು. ಟ್ರೈನಿಗೆ ಹೋಗೋ ಪ್ಲಾನ್ ಇತ್ತು, ಬಟ್ ಸ್ಟಿಲ್ ಬೇಬಿ ಇದ್ದಿದ್ದಕ್ಕೆ ನಾವು ಕಾರ್ ಪ್ರಿಫರ್ ಮಾಡಿದ್ವಿ. ಇದು ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಇದೊಂದ್ಸತಿ ನೋಡೋಣ ಕಾರಲ್ಲಿ ಹೋದ್ರೆ ಹೇಗಿರುತ್ತೆ ಅಂತ ಹೇಳಿ ಅದಕ್ಕೆ ನಾವು ಕಾರ್ ಪ್ರಿಫರ್ ಮಾಡಿದ್ವಿ. ಫೈನಲಿ ತಿರುಪತಿ ರೀಚ್ ಆದ್ವಿ. ರೀಚ್ ಆದ್ಮೇಲೆ ನೋಡಿ, ಕ್ಯೂ ಇದೆ. ಇದು ತಿರುಪತಿ ಎಂಟ್ರೆನ್ಸ್. ತಿರುಪತಿ ಎಂಟ್ರೆನ್ಸ್ ಇಷ್ಟು ಕ್ಯೂ ಇರುತ್ತೆ. ವೈ ಬಿಕಾಸ್ ಇದೇ ಎಂಟ್ರೆನ್ಸ್ ಎಲ್ಲಾ ಸೆಕ್ಯೂರಿಟಿ ಚೆಕ್ ಆಗ್ಬೇಕು. ಅಂಡ್ ಪಕ್ಕದಲ್ಲೇ ಗೌರ್ಮೆಂಟ್ ಬಸ್ಸಸ್ ಇದೆ. ಪ್ರತಿಯೊಬ್ಬರ ಬ್ಯಾಗು, ಪ್ರತಿಯೊಂದು ಗಾಡಿನೂ, ಈಚ್ ಅಂಡ್ ಎವ್ರಿಥಿಂಗ್, ಇಂಜಿನ್ ಡಿಕ್ಕಿಯಿಂದ ಹಿಡಿದು ಎಲ್ಲಾನು ಚೆಕ್ ಮಾಡ್ತಾರೆ. ಸೊ ಇಲ್ಲಿ ಎಂಟ್ರೆನ್ಸ್ ಗೇಟ್ ಅಲ್ಲಿ ವೇಟಿಂಗ್ ಇದ್ದೀವಿ. ಸೊ ಇಲ್ಲೇ ಸಿಕ್ಕಾಪಟ್ಟೆ ಕ್ಯೂ ಇದೆ. ಇಲ್ಲಿಂದ 18 ಕಿಲೋಮೀಟರ್ಸ್ ರೀ. ಇಲ್ಲಿಂದ ಬೆಟ್ಟ ಹತ್ತಕ್ಕೆ 18 ಕಿಲೋಮೀಟರ್. ಈ ಸೆಕ್ಯೂರಿಟಿ ಚೆಕ್ ಆದ್ಮೇಲೆ ನಾವು ತಿರುಪತಿ ಕ್ರಾಸ್ ಆಗಿ ತಿರುಮಲಕ್ಕೆ ಹೋಗೋಕೆ ಆಗತ್ತೆ. ಇದು ಬಾಲಾಜಿ ಅಥವಾ ನಾವೇನು ವೆಂಕಟೇಶ್ವರ ಅಂತ ಹೇಳ್ತೀವಿ, ಅವನಿರೋದು ತಿರುಮಲದಲ್ಲಿ, ಕೆಳಗಡೆ ಇರೋದು ತಿರುಪತಿ. ಸೊ 7 ಸಪ್ತಗಿರಿಯನ್ನ ದಾಟಿ ಮೇಲೆ ಕೂತ್ಕೊಂಡಿದ್ದಾನೆ ವೆಂಕಟೇಶ್ವರ. ಅವನನ್ನ ಭೇಟಿ ಆಗೋದು ಅಷ್ಟು ಸುಲಭವಾದ ಮಾತೇ ಅಲ್ಲ. ನೋಡಿ, ಕ್ಯೂ ನೋಡಿದ್ರೆ ನಮಗೆ ಅರ್ಥ ಆಗ್ಬೋದು. ನಾವು ಹೋಗಿದ್ದೆ ಎಸ್ಪೆಷಲಿ ವೀಕೆಂಡ್ಸ್ ಅಲ್ಲಿ. ಸೊ ವೀಕೆಂಡ್ಸ್ ಅಲ್ಲಿ ಇನ್ನೂ ತುಂಬಾ ರಶ್ ಇತ್ತು.
ನಾವ್ ಹೋಗಿ ರೀಚ್ ಆಗೋಷ್ಟೊತ್ತಿಗೆ ಅಂದ್ರೆ ಒಂದು 5 o'clock ಆಗಿತ್ತು, ಮಾರ್ನಿಂಗ್ 5 o'clock ಆಗಿತ್ತು. ಸೊ ಇಲ್ಲಿ ಕ್ಯೂ ಎಲ್ಲ ದಾಟ್ಕೊಂಡು ಹೋಗೋಷ್ಟೊತ್ತಿಗೆ ನಮ್ಗೆ 1 hour ಆಗತ್ತೆ. 1 hour ಅಂತೂ ಆಗತ್ತೆ ಇಲ್ಲಿ ಕ್ಯೂ ಎಲ್ಲ ದಾಟ್ಕೊಂಡು ಸೆಕ್ಯೂರಿಟಿ ಚೆಕ್ ಮಾಡ್ಕೊಂಡು ಹೋಗೋಷ್ಟೊತ್ತಿಗೆ 1 hour ಆಗತ್ತೆ. ನೋಡಿ ಲೈಟ್ ಆಗಿ ಬೆಳಕು ಕಾಣ್ತಾ ಇದೆ. 5:30 ಆಗಿತ್ತು. ಆಕ್ಚುಲಿ ನಾವು ನಿದ್ದೆ ಮಾಡ್ಬಿಟ್ಟಿದ್ವಿ. ನನ್ಗೆ ದಾರಿ ತಿರುಪತಿ ಎಂಟ್ರೆನ್ಸ್ ಆದ ತಕ್ಷಣ ಎಂತ ಏನು ಗೊತ್ತಾಗ್ಲಿಲ್ಲ. ನಮ್ಮ ಮನೆಯವರು ನೋಡಿ ಇಲ್ಲಿ ಒಳಗಡೆ ವಿಡಿಯೋ ಅಲೌ ಇರ್ಲಿಲ್ಲ, ಬಟ್ ಕಾರಲ್ಲೇ ಇದ್ನಲ್ಲ ನಾನು ಸ್ವಲ್ಪ ಒಂದು ಗ್ಲಿಮ್ಸ್ ತಗೊಂಡಿದೀನಿ. ಕಾರ್ ಒಳಗಡೆ ಎಂಟ್ರೆನ್ಸ್ ಆದ್ಮೇಲೆ ID ಚೆಕ್ ಮಾಡ್ತಾರೆ. ID ಚೆಕ್ ಮಾಡಿದ್ಮೇಲೆ ಕಾರಿಂದ ಇಳಿಬೇಕು. ಕಾರಲ್ಲಿರೋ ಬ್ಯಾಗ್ನ ಸ್ಕ್ಯಾನ್ ಆಗತ್ತೆ. ಕಾರಲ್ಲಿರೋ ಬ್ಯಾಗ್ ಎಲ್ಲ ಸ್ಕ್ಯಾನ್ ಆಗಿ ಈಗ ನೋಡಿ ಹೊರಗಡೆ ಬರ್ತಾ ಇದೀವಿ. ಇಲ್ಲಿಂದ ನಾವು ಬೆಟ್ಟ ಹತ್ತಬೇಕು. ಎಷ್ಟು ಕಿಲೋಮೀಟರ್ಸ್? 18 kilometers ಬೆಟ್ಟ ಹತ್ಬೇಕು. ಡ್ರೈವಿಂಗ್ ಮಾತ್ರ ಪರ್ಫೆಕ್ಟ್ ಇದ್ದವ್ರು ಮಾತ್ರ ಕಾರ್ ತಗೊಂಡು ಹೋಗಿ. ಸೊ ನಮ್ಮ ಮನೆಯವ್ರದ್ದು ಹೆವಿ ಪರ್ಫೆಕ್ಟ್ ಡ್ರೈವಿಂಗು. ತುಂಬಾ ಅಂದ್ರೆ ತುಂಬಾ ಕರ್ವಿಂಗ್ಸ್ ಇರುತ್ತೆ. ತುಂಬಾ ಅಂದ್ರೆ ತುಂಬಾ ಒಂಥರ ಘಾಟ್ ಸೆಕ್ಷನ್ ತರಾನೇ ಇದು. ತುಂಬಾ ಅಂದ್ರೆ ತುಂಬಾ ಕೇರ್ಫುಲ್ ಆಗಿ ಗಾಡಿ ಹೊಡಿಬೇಕು. ನೋಡಿ ಮೇಲ್ ಕಾಣ್ತಾ ಇದೆಯಲ್ಲ ಬೆಟ್ಟ, ಆ ಬೆಟ್ಟನೇ ನಾವು ರೀಚ್ ಆಗ್ಬೇಕಾಗಿರೋದು. ಮಧ್ಯಕ್ಕೆ ನಾವು 6 ಗಂಟೆ ರೀಚ್ ಆಗ್ತಾ ಇದ್ವಿ ಅನ್ಸುತ್ತೆ. ಅಲ್ಲಿ ವಾತಾವರಣನೇ ನೋಡಕ್ ಒಂಥರ ಚಂದ. ಫುಲ್ಲು ಸುತ್ತಲೂ ಒಂಥರ ಮಂಜು. ಆಮೇಲೆ ಬೆಟ್ಟಗಳ ಸಾಲುಗಳಲ್ಲಿ ನಾವು ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಇಷ್ಟೊತ್ತು ಆಗಿರೋ ಆಯಾಸನೇ ಬೇರೆ. ತಿರುಮಲ ನಾವು ಬೆಟ್ಟ ಏರವಾಗಿರೋ ಖುಷಿನೇ ಬೇರೆ. ಅದೊಂಥರ ಚೆನ್ನಾಗಿತ್ತು. ಇಲ್ಲಿ ನೋಡಿ ಎಷ್ಟು ಮಸಕ್ ಆಗಿದೆ, ಮೇಲೆ ಬೆಟ್ಟ ಕಾಣ್ತಾ ಇದೆ ನೋಡಿ. ನಾನಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದೆ ನೇಚರ್ನ. ಮನೇಲಿ ಆಯ್ತು, ಪ್ರೆಗ್ನೆನ್ಸಿ ಆದ್ಮೇಲೆ ಪಾಪು ಕೇರಿಂಗ್ ಇದೆಲ್ಲ ಬ್ಯುಸಿ ಆಗ್ಬಿಟ್ಟಿದ್ವಿ. ಫಸ್ಟ್ ಟೈಮ್ ನಾವು ಪಾಪುನ ಇಷ್ಟು ಲಾಂಗ್ ಜರ್ನಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಒಂದ್ ಸ್ವಲ್ಪ ಭಯ ಇತ್ತು ಹೇಗಾಗತ್ತೋ ಏನೋ ಅಂತ, ಬಟ್ ಸ್ಟಿಲ್ ದೇವ್ರ ಮೇಲೆ ಭಾರ ಹಾಕಿ ಹೋಗಿದ್ವಿ. ಅಂಡ್ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೂ ಮತ್ತೆ ಮನೆಯವ್ರಿಗ ಮತ್ತೆ ಪಾಪು. ಮಧ್ಯಕ್ಕೆ ಈ ತರ ದೇವಸ್ಥಾನಗಳು, ಸೆಕ್ಯೂರಿಟಿ ಚೆಕಿಂಗ್ಸ್ ಎಲ್ಲ ಕಾಣ್ತಾ ಇದೆ. ಇನ್ನು ನೋಡಿ ಈ ಮಂಜು ಈ ಸ್ಟೇಜ್ ಅಲ್ಲಿ ಬಂದಾಗ ಮಾತ್ರ ನೋಡಕ್ಕೆ 2 ಕಣ್ಣು ಸಾಲೋದಿಲ್ಲ. ಅಷ್ಟು ಒಂಥರ ಒಂಥರ ಖುಷಿ. ಮಂಜು ಒಂಥರ ನೀವು ಮೂವಿನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ಬಟ್ ರಿಯಲ್ ಆಗಿ ಅದ್ ನೋಡಕ್ಕೆ ಒಂಥರ ವಂಡರ್. ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ತುಂಬಾ ಅಂದ್ರೆ ತುಂಬಾ ಬಂದಿದ್ದಕ್ಕೂ ಒಂದು ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇತ್ತು. ಅಂಡ್ ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ನಾವು ಕಾರ್ ತಗೊಂಡು ಹೋದ್ರೂ ಮಾಡ್ಬೋದು, ಅಥವಾ ಗವರ್ಮೆಂಟ್ ಬಸ್ ಅಲ್ಲಿ ಹೋದ್ರೂ ಮಾಡ್ಬೋದು. ನೋಡಿ ಅವನು ಸಪ್ತಗಿರೀಶ ಅಂತ ಯಾಕೆ ಹೇಳ್ತಾರೆ ತಿರುಮಪ್ಪನ ಅಂದ್ರೆ 7 ಬೆಟ್ಟಗಳನ್ನ ಮೇಲೆ ಏರಿ ಕೂತಿದಾರಂತೆ. 7 ಬೆಟ್ಟಗಳ ಇಲ್ಲಿ ಒಂದೊಂದೇ ಕಾಣ್ತಾ ಇದೆ ನೋಡಿ. ನೋಡಿದ್ರಲ್ಲ, ಈ ಸೀನ್ರಿ ನಮ್ಗೆ ನಾವಾಗಿ ಹುಡ್ಕೊಂಡೋದ್ರೆ ಸಿಗಲ್ಲ. ಬಟ್ ನಾವು ಹೋಗಿ ಟೈಮಿಂಗ್ಸ್ ಚೆನ್ನಾಗಿತ್ತು. ಬೆಳಿಗ್ಗೆ ಮುಂಜಾನೆ ನಾವು ರೀಚ್ ಆಗ್ಬೇಕು ಅಂತ ನಾವು ಟಾರ್ಗೆಟ್ ಇಟ್ಕೊಂಡು ಹೋಗಿದ್ದು. ಸೊ ಈ 6 ಗಂಟೆ ಅನ್ನೋಷ್ಟೊತ್ತಿಗೆ ರೀಚ್ ಆಗಿದ್ದು ನಾವು. ಇದ್ ನೋಡಿ, ಇದು ಈ ಪ್ಲೇಸ್ ನೋಡಿ, ಮೇಲೆ ತಿಮ್ಮಪ್ಪನ ಬೆಟ್ಟ ಕಾಣ್ತಾ ಇದೆ. ಇದು ಫುಲ್ ಘಾಟ್ ಸೆಕ್ಷನ್. ಚೂರು ಸ್ವಲ್ಪ ಡ್ರೈವಿಂಗ್ ಮಿಸ್ ಆದ್ರೂ ಇಟ್ಸ್ ವೆರಿ 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 ಡೇಂಜರಸ್ ಪ್ಲೇಸ್. ಫೈನಲಿ ವಿ ರೀಚ್ಡ್ ತಿರುಮಲ ರೀಚ್ ಆದ ತಕ್ಷಣನೇ ನಮಗ್ ಕೇಳಿಸ್ತಾ ಇದ್ದಿದ್ದು ಸುಪ್ರಭಾತ, ವೆಂಕಟೇಶ್ವರ ಸುಪ್ರಭಾತ, ಕೌಸಲ್ಯ ಸುಪ್ರಜಾ ರಾಮಪೂರ್ವ ಸಂಧ್ಯಾ ಪ್ರವರ್ತತೆ ಅಂತ. ಫುಲ್ ಎಲ್ಲ ಮಂಜು ಪೂರ್ತಿ ಕಾರೊಳಗೆ ಹೋಗ್ತಾ ಇತ್ತು. ಬಟ್ ನಮ್ಗೆ ಏನೂ ಗೊತ್ತಿಲ್ಲ. ವಿ ಆರ್ ಅನ್ಅವೇರ್. ತಿರುಪತಿಗೆ ಹೋದ ತಕ್ಷಣ ಎಲ್ಲಿ ಇಳಿಬೇಕು, ಎಲ್ಲಿ ಟಿಕೆಟ್ ಕಲೆಕ್ಟ್ ಮಾಡ್ಕೋಬೇಕು, ನಥಿಂಗ್ ನಾಲೆಜ್ ನಮ್ಗೆ.
ಸೊ ಫಸ್ಟ್ ಟೈಮ್ ಹೋಗ್ತಾ ಇದ್ವಿ, ನೋಡೋಣ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅನ್ಕೊಂಡು ಹೋದ್ವಿ. ಬಟ್ ಎಲ್ಲಾನು ಕೂಡ ಈಸಿ ಗೋಯಿಂಗ್ ಇದೆ. ಅಲ್ಲಿ ಯಾರನ್ನಾರು ಕೇಳಿದ್ರು ಹೇಳ್ತಾರೆ ಬರೀ ತೆಲುಗು ಪೀಪಲ್ಸ್ ಸಿಗ್ತಾರೆ ಅಂತ ಏನಿಲ್ಲ, ಕನ್ನಡಿಗಾಸಿ ಜಾಸ್ತಿ ಹೋಗ್ತಿರೋದು ಅಲ್ಲಿ ತಿರುಪತಿಗೆ. ಸೊ ಅಲ್ಲಿ ಹೋದ ತಕ್ಷಣನೇ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಪಾರ್ಕಿಂಗ್ ಸಿಕ್ತು ನಮ್ಗೆ ಫಸ್ಟ್. ಪಾರ್ಕಿಂಗ್ ಸಿಕ್ಕ ತಕ್ಷಣ ನೋಡಿ ಚಿನ್ನು ಇನ್ನು ಮಲಗಿದಾನೆ. ಪಾರ್ಕಿಂಗ್ ಸಿಕ್ಕ ತಕ್ಷಣನೇ ನಮ್ಗೆ ರೂಮ್ಸ್ ಎಲ್ಲಿ ಸಿಗುತ್ತೆ ಅನ್ನೋದು ಡೀಟೇಲ್ಸ್ ಗೊತ್ತಾಯ್ತು. ಸೊ ಅದಕ್ಕೆ ನಾವು ರೂಮ್ಸ್ ನೋಡೋಣ ಅಂತ ಆಮೇಲೆ ಡಿಸೈಡ್ ಮಾಡಿದ್ದು. ಒಂದ್ ಕಡೆ ಪಾರ್ಕ್ ಮಾಡಿ ರೂಮ್ಸ್ ನೋಡೋಣ ಅಂತ ಪಾರ್ಕಿಂಗ್ ಹುಡುಕ್ತಾ ಇದ್ದಾರೆ ನೋಡಿ ನಮ್ಮ ಮನೆಯವರು. ತಿರುಮಲ ರೀಚ್ ಆಗಿದ್ದೀವಿ. ಸೊ ಇಲ್ಲಿ ರೂಮ್ಸ್ ಮಾಡಬೇಕು. ರೂಮ್ಸ್ ಮಾಡಲಿಕ್ಕೆ CRO ಆಫೀಸಿಗೆ ಹೋಗಬೇಕು. CRO ಆಫೀಸಿಗೆ ಇಲ್ಲಿ ಕೆಳಗಿದೆ. ಸೊ ಮನೆಯವರು ಹೋಗಿದ್ದಾರೆ, ಅಲ್ಲಿ ಹೋಗಿ ರೂಮ್ಸ್ ಅಲೌಟ್ ಯಾವ ರೂಮು ಏನು ಅಂತ ತಗೊಂಡು, ಅಲ್ಲೂ ಕ್ಯೂ ಇರುತ್ತಂತೆ, ಹಾಫ್ ಆನ್ ಅವರು ಕ್ಯೂ ಅಲ್ಲಿ ಹೋಗ್ಬಿಟ್ಟು ರೂಮ್ ನಂಬರು ಎಲ್ಲ ಎತ್ಕೊಂಡು ಬಂದು ಮೇ ಬಿ ಇಲ್ಲೊಂದು ಮುಂದೆ ಆಫೀಸ್ ಇದೆ, ಅಲ್ಲಿ ಕೀ ಕಲೆಕ್ಟ್ ಮಾಡ್ಕೊಂಡು ರೂಮ್ಸ್ ಹೆಂಗ್ ಸಿಗುತ್ತೆ, ರೂಮ್ಸ್ ಎಲ್ಲಿ ಕಲೆಕ್ಟ್ ಮಾಡ್ಬೇಕು ಅನ್ನೋ ಡೀಟೇಲ್ಸ್ ಗೊತ್ತಾಯ್ತು. ಅಷ್ಟರೊಳಗೆ ನಮ್ ಚಿನ್ನು ಎದ್ದು ಕೂತಿದ್ದ. ಅವ್ನ್ಗೆ ವಂಡರು ಎಲ್ಲಿ ಎದ್ದಿದ್ದೀನಿ, ಏನ್ ಮಾಡ್ತಾ ಇದ್ದೀನಿ ನಾನು ಅಂತ. ಕಾರಲ್ಲಿ ಇದ್ದ ಅವ್ನು ಇಷ್ಟು ಸುಮ್ಮನೆ ಕೂತಿರೋದೇ ಆಶ್ಚರ್ಯ. ಯಾವಾಗ್ಲೂ ಎದ್ದು ಹೋಗ್ಬೇಕು, ಏನಾದ್ರು ಮಾಡ್ತಾ ಇರ್ಬೇಕು ಅಂತ ಇರೋನು. ಅವತ್ತು ಸ್ವಲ್ಪ ಅವನ್ನ ಕಂಟ್ರೋಲ್ ಮಾಡೋದು ಕಷ್ಟ ಇತ್ತು ನನ್ಗೆ. ಸೊ ಫೈನಲಿ ನಮಗೆ ರೂಮ್ಸು ಎಲ್ಲಿ ಸಿಗತ್ತೆ ಏನೋ ಅಂತ ಗೊತ್ತಾಯ್ತು. ಬಟ್ ಅದು ತುಂಬಾ ಲೇಟ್ ಆಗ್ತದೆ ಅಂತ ಆಯ್ತು. ಇದು ನೋಡಿ ಕಾರ್ ಪಾರ್ಕಿಂಗ್ ಪಕ್ಕಾನೇ ಒಂದು ಜಾಗ. ಅಂಡ್ ತಿರುಪತಿಲಿ ಒಂದು ಬೆಸ್ಟ್ ಫೆಸಿಲಿಟೀಸ್ ಏನು ಅಂತಂದ್ರೆ ವಾಶ್ರೂಮ್ಸು ನಿಮಗೆ ಎಲ್ಲ ಕಡೆನೂ ಈಸಿ ಅವೈಲೇಬಲ್ಸ್ ಮಾಡಿದ್ದಾರೆ. ನಾವು ಬ್ರಷ್ ಮಾಡಿಕೊಂಡು ಮುಖ ತೊಳ್ಕೊಂಡು ಟಿಫಿನ್ಗೆ ಅಂತ ಬಂದ್ವಿ, ಬಿಕಾಸ್ ರಾತ್ರಿ ಬೇಗ ಬಿಟ್ಟಿದ್ವಿ ಅಂತ ಹಸುವಾಗ್ತಾ ಇತ್ತು. ಇಲ್ಲಿ ನೋಡ್ತಾ ಇದ್ರಲ್ಲ, ನಮ್ಗೆ ಎಡಗಡೆ ಕಾಣೋದು ರೈಲ್ವೆ ಸ್ಟೇಷನ್ ಬುಕಿಂಗ್ ಸಿಗುತ್ತೆ. ಆ್ಯಂಡ್ ಹಾಗೆ ಸ್ವಲ್ಪ ಮುಂದೆ ಹೋದರೆ ನಿಮಗೆ ಸುಮಾರು ಸ್ಟಾಲ್ ಸಿಗುತ್ತೆ ಟಿಫಿನ್ ಮಾಡೋಕ್ಕೆ. ನಾವು ಟಿಫಿನ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ರೂಮು ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ.